ಸಂಪುಟ ಪುನರ್ರಚನೆ ಜೇನುಗೂಡಿಗೆ ಸಿಎಂ ಕೈ ಹಾಕ್ತಾರಾ ಅನ್ನೋ ಪ್ರಶ್ನೆ ಸದ್ಯಕ್ಕೀಗ ಹುಟ್ಕೊಳ್ತಾ ಇದೆ. ಸಂಪುಟ ಪುನರ್ರಚನೆ ಮಾಡ್ತೇನೆ ಎಂದಿದ್ದ ಸಿದ್ದರಾಮಯ್ಯ ಇದೀಗ ಶಾಸಕರಿಂದಲೂ ಸಂಪುಟ ಪುನರ್ರಚನೆಗೆ ಒತ್ತಾಯ. ವರಿಷ್ಠರಿಗೆ ಪತ್ರ ಬರೆದು ಒತ್ತಾಯಿಸಿರುವಂತದ್ದು ಶಾಸಕರುಗಳು. ಹಾಲಿ ಸಚಿವರನ್ನ ತೆಗೆದು ಹೊಸಬರಿಗೆ ಅವಕಾಶವನ್ನ ನೀಡ್ತಾರಾ? ಎಷ್ಟು ಸಚಿವರಿಗೆ ಸಂಪುಟದಿಂದ ಕೊಡ್ಲಾಗತ್ತೆ? ಯಾರಿಗೆಲ್ಲ ಅವಕಾಶ? ಸಂಪುಟ ಪುನರ್ರಚನೆ ಮಾಡಿ ಸಿಎಂ ಕುರ್ಚಿ ಉಳಿಸಿಕೊಳ್ಳೋ ಯತ್ನನ ಸಿಎಂ ಕುರ್ಚಿಗೆ ಒತ್ತಡವನ್ನ ಹಾಕ್ತಾ ಇರುವಂತದ್ದು ಡಿಸಿಎಂ ಡಿಕೆ ಶಿವಕುಮಾರ್. ಆದ್ರೆ ಡಿಕೆಶಿ ಆಪ್ತ ಬಳಗದ ಶಾಸಕರಿಂದಲೇ ಸಂಪುಟ ಪುನರ್ರಚನೆಗೆ ಒತ್ತಡ ಅನ್ನೋದು ಕೇಳಿ ಬರ್ತಾ ಇದೆ. ನೋಡಿ, ಸಂಪುಟ ಪುನರ್ರಚನೆ ಆಯಿತು ಅಂತಂದ್ರೆ ಸಿಎಂ ಬದಲಾವಣೆ ಆಗಲ್ಲ ಅಂತ. ಆದ್ರೆ ಈಗ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸ್ಕೊಳ್ತಾ ಇರುವಂತ ಶಾಸಕರಿಂದಲೇ ಸಂಪುಟ ಪುನರ್ರಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾರು ಯಾವ ಲಾಜಿಕ್ ಇಟ್ಕೊಂಡಿದ್ದಾರೋ, ಯಾರು ಯಾವ ಸ್ಟ್ರಾಟರ್ಜಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆದ್ರೆ ತುಂಬಾ ಜನ ಹೇಳ್ತಾ ಇರೋದು ಏನು, ಇದೊಂದು ಜೇನುಗೂಡು. ಸಂಪುಟ ಅನ್ನೋದು ಜೇನುಗೂಡು. ಅದರ ಪುನರ್ರಚನೆ ಅಂತ ನೀವು ಅದಕ್ಕೆ ಕೈ ಹಾಕೋದು, ಕಲ್ಲು ಹೊಡಿಯೋದು ಹೋಗಬೇಡಿ. ಸುಮ್ಮನೆ ಇಲ್ಲದೆ ಇರೋದನ್ನ ನಾವು ಎಕ್ಸ್ಟ್ರಾ ಮಾಡ್ಕೊಂಡಂಗೆ ಆಗ್ಬಿಡ್ತದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆದರೆ ಸಿಎಂ ಇದಕ್ಕೆ ಉತ್ಸುಕರಾಗಿದ್ದಾರೆ. ಸಂಪುಟ ಪುನರ್ರಚನೆ ಮಾಡೋ ವಿಚಾರದಲ್ಲಿ ಅವರು ಉತ್ಸುಕರಾಗಿದ್ದಾರೆ. ಈ ಹಿಂದೆನೂ ಕೂಡ ಹೈಕಮಾಂಡ್ ನಾಯಕರಿಗೆ ಒತ್ತಡ ಮಾಡಿದ್ದು ಸಿಎಂನೇ. ಇಲ್ಲ, ತುಂಬ ಜನ ಕಾಯ್ತಾ ಇದ್ದಾರೆ, ಆಲ್ರೆಡಿ 2-2.5 ವರ್ಷ ಆಗ್ತಾ ಬಂತು, ಸಂಪುಟ ಪುನರ್ರಚನೆ ಆಗಲೇಬೇಕು ಅಂತ. ಹೈಕಮಾಂಡ್ ನಾಯಕರು ಅದನ್ನು ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ ಇರಿ, ಮಾಡೋಣ ಇರಿ, ಹೇಳ್ತೀವಿ ಇರಿ ಅಂತ. ಹೈಕಮಾಂಡ್ ನಾಯಕರ ಲೆಕ್ಕಾಚಾರ ಏನಿದೆ ಅದು ಕೂಡ ಗೊತ್ತಿಲ್ಲ. ಹೈಕಮಾಂಡ್ ನಾಯಕರು ಇತ್ತೀಚೆಗೆ, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಯಾವುದಕ್ಕೂ ಒಂದು ಕ್ಲಾರಿಟಿ ಅನ್ನೋದೇ ಕೊಡ್ತಾ ಇಲ್ಲ. ಈ ಕಡೆ ಹಗ್ಗಕ್ಕೂ ಸಿಗಬಾರ್ದು, ಉಳ್ಳಕ್ಕೂ ಸಿಗಬಾರ್ದು ಅಂತ ಅಂತಾರಲ್ಲ, ಆ ಥರದ ಪರಿಸ್ಥಿತಿಲಿ ಇದ್ದಾರೆ ಅವರು. ಸಿಎಂ ಬದಲಾವಣೆ ವಿಚಾರ ಮಾತಾಡಲ್ಲ, ನೀವೇ ಮುಂದುವರಿರಿ ಅಂತಲೂ ಹೇಳಲ್ಲ, ಬೇರೆಯವ್ರು ಬರ್ತಾರೆ ಅಂತಲೂ ಹೇಳಲ್ಲ, ಏನೂ ಹೇಳಲ್ಲ. ಇನ್ನೊಂದು ಕಡೆ ಸಂಪುಟ ಪುನರ್ರಚನೆ ಮಾಡಿ ಅಂತಲೂ ಹೇಳಲ್ಲ, ಮಾಡಬೇಡಿ ಅಂತಲೂ ಹೇಳಲ್ಲ. ರಾಹುಲ್ ಗಾಂಧಿ ಅವ್ರನ್ನ ಕೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೇಳಿ ಅಂತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕೇಳಿದ್ರೆ ರಾಹುಲ್ ಗಾಂಧಿ ಅವರನ್ನ ಕೇಳಿ ಅಂತ ಅಂತಾರೆ. ಒಟ್ಟಿನಲ್ಲಿ ಅವರು ಎಲ್ಲವನ್ನೂ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದಾರೆ. ಈಗ ಈ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಅನೇಕರು ಉತ್ಸುಕರಾಗಿದ್ದಾರೆ. ನಮ್ಗೆ ಅವಕಾಶ ಬೇಕು ಅಂತ. ಎಲ್ಲ ಬಣದವರು ಇದ್ದಾರೆ ಇದರಲ್ಲಿ. ಸಿಎಂ ಬಣದವರು ಇದ್ದಾರೆ, ಡಿಸಿಎಂ ಬಣದವರು ಇದ್ದಾರೆ, ಮೂಲ ಕಾಂಗ್ರೆಸ್ಸಿಗರು ಇದ್ದಾರೆ, ತಟಸ್ಥರು ಇದ್ದಾರೆ, ಎಲ್ಲರೂ ಇದ್ದಾರೆ. ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಈಗ ಹೆಂಗೋ ಸ್ಮೂತಾಗಿ ಹೋಗ್ತಾ ಇಲ್ಲ ಅಂತಂದ್ರೂ ಸದ್ಯದ ಮಟ್ಟಿಗೆ ಏನೂ ಸಮಸ್ಯೆ ಇಲ್ಲ. ಸ್ಟೇಟ್ಮೆಂಟ್ಗಳನ್ನು ಅಲ್ಲಿ ಇಲ್ಲಿ ಅವರು ಕೊಟ್ಕೊಂಡಿದ್ದಾರೆ. ಬಟ್ ಸಂಪುಟ ಪುನರ್ರಚನೆ ಅಂತ ಬಂತು ಅಂತಂದರೆ ಕೆಲವ್ರಿಗೆ ಕೊಡಲೇಬೇಕಾಗತ್ತೆ. ಕೆಲವರು ವರದಿಯನ್ನು ತರಿಸ್ಕೊಂಡಿದ್ದಾರಂತೆ, ಯಾರು ಏನೇನು ಕೆಲಸ ಮಾಡ್ತಾರೆ ಅಂತ. ಕೆಲಸ ಮಾಡದೇ ಇದ್ದವರು, ಸುಮ್ಮನೆ ಇರೋರು, ಇವರಿಗೆಲ್ಲ ಕೊಡಬಹುದು. ಮಾಹಿತಿ ನೀಡ್ತಾರೆ ಬಗ್ಗೆ ಶಿವು ಸಂಪುಟ ಪುನರ್ರಚನೆ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯವರು ಉತ್ಸುಕರಾಗಿದ್ದಾರೆ ಅನ್ನೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆಯಲ್ಲಿ ಡಿಸಿಎಂ ಶಾಸಕರಿಂದಲೇ ಸಂಪುಟ ಪುನರ್ರಚನೆ ಒತ್ತಡ ಬೇರೆ ಇರೋದು. ಏನು ಲೆಕ್ಕಾಚಾರ ಆಗ್ತಿದೆ, ಏನು ಸ್ಟ್ರಾಟರ್ಜಿ ಆಗ್ತದೆ, ಇದರ ಹಿಂದೆ ಏನೇನು ನಡೀತಾ ಇದೆ ಅಂತ. ನೀತಿ ಇಲ್ಲಿಯವರೆಗೆ ನಾಯಕತ್ವ ಬದಲಾವಣೆಯಾಗಬೇಕು ಅನ್ನುವಂತಹ ಚರ್ಚೆಗಳು ಜೋರಾಗಿ ನಡೀತಾ ಇತ್ತು. ಕಳೆದ 5-6 ತಿಂಗಳ ಹಿಂದೆ ಕೂಡ ಸಂಪುಟ ಪುನಾರಚನೆ ವಿಚಾರ ಚರ್ಚೆಗೆ ಬಂದಿತ್ತು. ಸದ್ಯಕ್ಕೆ ಅದು ಸೈಲೆಂಟ್ ಆಗಿತ್ತು. ಆದ್ರೆ ಇದೀಗ ಮತ್ತೆ ಸಂಪುಟ ಪುನಾರಚನೆ ಮಾಡಬೇಕು ಅನ್ನುವಂತಹ ಡಿಮ್ಯಾಂಡ್ ಶುರುವಾಗಿದೆ. ಅದು ಹೊಸದಾಗಿ ಆಯ್ಕೆಯಾಗಿರುವಂತಹ ಶಾಸಕರೇ ಹೈಕಮಾಂಡ್ಗೆ ಪತ್ರವನ್ನ ಬರೆದು ನಮಗೂ ಕೂಡ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತ ಬೇಡಿಕೆಯನ್ನ ಇಟ್ಟಿದ್ದಾರೆ. ಅದರಲ್ಲಿ 5 ಜನ ಯಾರು ನಾವು ಹೊಸದಾಗಿ ಗೆದ್ದಿದ್ದೇವೆ, ಅವರಲ್ಲಿ 5 ಜನರಿಗೆ ನೀವು ಯಾರಿಗೆ ಬೇಕಾದ್ರೂ ಕೊಡಿ, ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ನಮ್ಗೆ ಅವಕಾಶವನ್ನ ಮಾಡ್ಕೊಡಿ ಅಂತೇಳಿ ಅವ್ರು ಬರ್ದಿರುವಂತ ಪತ್ರ. ಸೊ ಇಲ್ಲಿ ಪತ್ರ ಬರ್ದಿರೋದ್ರಲ್ಲಿ ಯಾರಾದ್ರೂ ಸೀನಿಯರ್ಸ್ ಇದ್ರೆ ಅಥವಾ 2-3 ಬಾರಿ ಗೆದ್ದಂತವ್ರು ಇದ್ರೆ ಯಾವುದೇ ಸಮಸ್ಯೆ ಆಗ್ತಾ ಇರ್ಲಿಲ್ಲ, ಜೊತೆಗೆ ಅನುಮಾನಗಳು ಕೂಡ ಇರ್ತಾ ಇರ್ಲಿಲ್ಲ. ಆದ್ರೆ ಹೊಸದಾಗಿ ಆಯ್ಕೆಯಾಗಿರುವಂತಹ ಶಾಸಕರು ಬರ್ದಿರೋದ್ರಿಂದ ಸಾಕಷ್ಟು ಕುತೂಹಲ ಉಂಟಾಗ್ತಾ ಇದೆ. ಅದರಲ್ಲಿ ಡಿಕೆ ಶಿವಕುಮಾರ್ ಆಪ್ತ ಬಳಗದಲ್ಲೇ ಗುರುತಿಸ್ಕೊಂಡಿರುವಂತಹ ಬಹಳಷ್ಟು ಶಾಸಕರು ಈ ಒಂದು ಪತ್ರವನ್ನು ಬರೆದಿರೋದ್ರಿಂದ ಸಹಜವಾಗಿ ಬೇರೆ ಬೇರೆ ಅನುಮಾನಗಳು ಕೂಡ ಈಗ ಶುರುವಾಗ್ತಾ ಇದೆ. ಒಂದು ಕಡೆ ನಾಯಕತ್ವ ಬದಲಾವಣೆ ಆಗ್ಬೇಕು, ಸಿಎಂ ಕುರ್ಚಿ ನನಗೆ ಕೊಡ್ಬೇಕು ಅಂತೇಳಿ ಡಿಕೆ ಶಿವಕುಮಾರ್ ನಾನಾ ಪ್ರಯತ್ನಗಳನ್ನ ಹೈಕಮಾಂಡ್ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಈಗ ಅವರ ಆಪ್ತ ವಲಯದಲ್ಲೇ ಗುರುತಿಸ್ಕೊಂಡಂತವ್ರು ಡಿಕೆ ಶಿವಕುಮಾರ್ ಸಿಎಂ ಮಾಡ್ಬೇಕು ಅಂತೇಳಿ ಹಿಂದೆ ಏನು ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಅವರೇ ಸಂಪುಟ ಪುನಾರಚನೆ ಮಾಡಿ ಅಂತೇಳಿ ಪತ್ರವನ್ನ ಬರೆದು ಸಹಿ ಹಾಕಿರೋದ್ರಿಂದ ಇದು ಯಾವ ಕಡೆಗೆ ಹೋಗ್ತಾ ಇದೆ, ಏನಾದ್ರೂ ಸಿಎಂ ಬದಲಾವಣೆ ಆಗೋದಿಲ್ಲ ಅನ್ನುವಂತ ಮಾಹಿತಿ ಈ ಶಾಸಕರಿಗೆ ಏನಾದ್ರೂ ಸಿಕ್ಕಿದ್ಯಾ, ಅಥವಾ ಡಿಕೆ ಶಿವಕುಮಾರ್ ಈ ಪತ್ರವನ್ನ ಅವರ ಶಾಸಕರ ಕಡೆಯಿಂದ ಬರ್ಸಿ ಏನಾದ್ರೂ ಗೊಂದಲಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರಾ,
ಈ ಒಂದು ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಇಕ್ಬಾಲ್ ಹುಸೇನ್ ಅವರು ಪದೇ ಪದೇ ಡಿ ಕೆ ಶಿವಕುಮಾರ್ ಸಿಎಂ ಮಾಡ್ಬೇಕು ಅಂತ ಹೇಳಿ ಹೇಳಿಕೆಯನ್ನ ಕೊಡ್ತಾ ಇದ್ದಂತವ್ರು, ಅವರೇ ಈಗ ಸಂಪುಟ ಪುನಾರಚನೆ ಮಾಡಿ ಅಂತೇಳಿ ಪತ್ರವನ್ನ ಬರೆದಿದ್ದಾರೆ ಅಂದ್ರೆ ಅಲ್ಲಿಗೆ ಸಿಎಂ ಬದಲಾವಣೆ ಆಗೋದಿಲ್ಲ, 5 ವರ್ಷ ಅವರೇ ಮುಂದುವರಿಯಬಹುದು ಅನ್ನುವಂತ ಮಾಹಿತಿ ಏನಾದ್ರೂ ಇವರಿಗೆ ಸಿಕ್ತಾ, ಅಥವಾ ನಮಗೂ ಒಂದ್ ಕೈ ನೋಡೇ ಬಿಡೋಣ, ನಮಗೂ ಒಂದು ಅವಕಾಶ ಸಾಗ್ಲಿ ಅನ್ನುವಂತ ಕಾರಣಕ್ಕೆ ಏನಾದ್ರೂ ಪತ್ರವನ್ನ ಬರೆದಿದ್ದಾರ? ಇದು ಇಲ್ಲಿ ಮುಂದಿರುವಂತಹ ಪ್ರಯತ್ನಗಳು. ಸೊ ಇಲ್ಲಿ ಗಮನಿಸಿದಾಗ ಸಂಪುಟ ಪುನಾರಚನೆಯ ಜೇನುಗೂಡಿಗೆ ಸಿದ್ದರಾಮಯ್ಯ ಅವರು ಕೈ ಹಾಕ್ತಾರ ಅನ್ನುವಂತ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತಾ ಇದೆ. ಒಂದು ಕಡೆ ಸಿಎಂ ಕುರ್ಚಿ ಬದಲಾವಣೆ ವಿಚಾರ, ಮತ್ತೊಂದು ಕಡೆ ಸಂಪುಟ ಪುನಾರಚನೆ ವಿಚಾರ. ಸಂಪುಟ ಪುನಾರಚನೆಯನ್ನ ಮಾಡಿ ತಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳೋ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರೇನೋ ಮುಂದಿದ್ದಾರೆ. ಆದ್ರೆ ಈ ಗೂಡಿಗೆ ಕೈ ಹಾಕಿದ್ರೆ ಎಲ್ಲಿ ಬಹುತೇಕರು ಸಿದ್ದರಾಮಯ್ಯನವರ ಆಪ್ತರೇ ಇದ್ದಾರೆ, ಅವರನ್ನೇ ಈಗ ಕೈ ಬಿಡುವಂತಹ ನಿರ್ಧಾರವನ್ನ ಮಾಡಿದ್ದೇ ಆದ್ರೆ ಆಗ ಅವರೆಲ್ಲರೂ ಕೂಡ ಸಹಜವಾಗಿ ತಿರುಗಿ ಬೀಳಬಹುದು. ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ, ಅವರ ನಡೆಯ ವಿರುದ್ಧವಾಗಿ ತಿರುಗಿ ಬೀಳುವಂತಹ ಅವಕಾಶಗಳು ಕೂಡ ಇರುತ್ತೆ. ಇದರ ಒಂದು ಲಾಭವನ್ನ ಪಡ್ಕೊಳ್ಳೋದಕ್ಕೆ ಏನಾದ್ರೂ ಡಿ ಕೆ ಶಿವಕುಮಾರ್ ಈ ಒಂದು ಆಪ್ತರ ಮೂಲಕವೇ ಪತ್ರವನ್ನ ಬರೆಸಿದ್ರ ಅನ್ನುವಂತಹ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗೆ.